ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸಿಂದ ಅಳತೆಯನ್ನು ತಗೊಂಡು ಹೇಗೆ 36 ಎದೆ ಸುತ್ತಳತೆಯ ಬ್ಲೌಸನ್ನು ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೊಸಬರಿಗಾಗೆ ವಿಡಿಯೋ ಅಂತಲೇ ಹೇಳ್ಬೋದು. ಒಂದು 15 ನಿಮಿಷದಲ್ಲಿ ಹೇಗೆ ನಾವು ಹೊಸಬರಾದ್ರೂ ಬ್ಲೌಸ್ ಕಟಿಂಗನ್ನು ಮಾಡ್ಕೋಬೋದು ಅನ್ನೋದನ್ನು ಈ ಕೊನೆಯವರೆಗೂ ವಿಡಿಯೋನ ನೋಡ್ತಾ ಹೋಗಿ. ಯಾಕೆ ಅಂದರೆ ಆ ಫುಲ್ಲು ವಿಡಿಯೋದಲ್ಲಿ ನಮಗೆ ಎಲ್ಲೆಲ್ಲಿ ಯಾವ್ಯಾವ ಟಿಪ್ಸನ್ನು ಕೊಡ್ಬೋದು ಆ ಟಿಪ್ಸನ್ನು ಕೊಡ್ತಾ ಹೋಗ್ತೀವಿ. ಅವೆಲ್ಲನ ತಿಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಹೊಸಬರಾದ್ರೂ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಅಳತೆ ಬ್ಲೌಸು. ಅಳತೆ ಬ್ಲೌಸಲ್ಲಿ ಈಗ ನೋಡಿ, ಉದ್ದನ ಈಗ ಇಲ್ಲಿ ನಮಗೆ ಮಾರ್ಜಿನ್ನು ನೇರವಾಗಿದೆ ಅಲ್ವಾ. ಇದನ್ನೇನು ಕೆಳಗಡೆ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಬಾರ್ಡರ್ ಬಂದಿದೆ, ನೇರವಾಗೇ ಇರುತ್ತೆ. ಇಲ್ಲ ಅಂದರೆ ಕೆಳಗಡೆ ನೋಡಿ ನಾವು ಕಟಿಂಗನ್ನು ಮಾಡ್ಕೋಬೇಕು. ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗನ್ನು ಮಾಡ್ತಾ ಇರುವಂಥದ್ದು. ಈಗ ಅಳತೆ ಬ್ಲೌಸಿಂದ ಅಳತೆಯನ್ನು ತಗೊಳ್ಳೋದಾದರೆ ಫಸ್ಟು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಸ್ಟಿಚಿಂಗು ಮಾರ್ಕು, ಅಲ್ಲಿಂದ ನಾವು ಇಲ್ಲಿ ಇಟ್ಕೋಬೇಕು. ಎಷ್ಟಿದೆ ಕರೆಕ್ಟಾಗಿ 10 ಇಂಚಿದೆ. 10 ಇಂಚ್ ಅಂದರೆ ನಾವು 11 ಇಂಚನ್ನು ಇಟ್ಕೋಬೇಕಾಗತ್ತೆ. ಯಾಕೆ ಅಂದರೆ ಕೆಳಗಡೆ 1/2 ಇಂಚನ್ನು ಬಿಟ್ಟಿದ್ದೀನಿ, ಕಾಣಿಸ್ತಿದೆಯಾ? ಇಲ್ಲಿ 1/2 ಇಂಚು, 1/2 ಇಂಚಿಂದ ಇಲ್ಲಿ 10 ಇಂಚು, 10 ಇಂಚು ಕರೆಕ್ಟಾಗಿ ಇಲ್ಲಿ 1/2 ಇಂಚು. ಈಗ ನಾವು ಇದಕ್ಕೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಫಸ್ಟು ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. 1/2 ಇಂಚು ಮಾರ್ಕನ್ನು ಮಾಡಿಕೊಂಡೆ. ಈ ಮಾರ್ಕನ್ನು ಮಾಡ್ಕೊಂಡ್ಮೇಲೆ 10 ಇಂಚು ಅಂದರೆ ನಮಗೆ ಆ್ಯಸ್ ಇಟ್ ಈಸ್ ಇದು 36 ಎದೆ ಸುತ್ತಳತೆ ಆಗಿರೋದ್ರಿಂದ ನಮಗೆ 3.5 ಇಂಚೇ ಬರುತ್ತೆ. ನೋಡಿ, 3.5 ಇಂಚು ಇಲ್ಲಿ ನಮಗೆ 3.5 ಇಂಚೇ ಬರುತ್ತೆ. ಇಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಲೂಸನ್ನು ನೋಡ್ಕೋಬೇಕು. ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದರೆ ಇಲ್ಲಿ ನೋಡಿ, ಇದರಲ್ಲೇ ಹಾಕ್ಕೋಬೋದು. ಎಷ್ಟಿದೆ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಈ ರೀತಿಯಾದರೂ ಇಟ್ಕೋಬೋದು. ಇಲ್ಲ ಅಂದರೆ ನಾವು ಇಲ್ಲಿ ಅಳತೆಯನ್ನು ತಗೊಳ್ಳೋದು, ಈ ರೀತಿ ಅಳತೆಯನ್ನು ತಗೋಬಹುದು. ನೋಡಿ, ನಮಗೆ ಇಲ್ಲಿಂದ ಮಾರ್ಜಿನ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನಾವು 2 ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕು. ಇದು 2.5 ಇಂಚಿದೆ. ಇಲ್ಲಿಂದ ನಮಗೆ 2.5 ಇಂಚು ಬೇಕಾಗತ್ತೆ. ಮತ್ತು ಇಲ್ಲಿ ನಾವು ಎಷ್ಟು ನಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಆರ್ಮೋಲ್ ಲೂಸು ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ಈ ರೀತಿ 8 ಇಂಚು ಒಂದು ಗೆರೆ ಇದೆ. ನಮಗೆ ಇಲ್ಲಿಂದ 8 ಇಂಚು ಒಂದು ಗೆರೆ ಅಂದರೆ ಇಷ್ಟು ಬರುತ್ತೆ. ನಮಗೆ ಸ್ವಲ್ಪ ಪೀಸನ್ನು ಕಟ್ಕೋಬೇಕಾಗತ್ತೆ. ಇಲ್ಲಿ ಒಂದು 1 ಇಂಚಷ್ಟು ಪೀಸನ್ನು ನಾವು ಕಟ್ಕೋಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ. ಈಗ ನಾವು ನೋಡಿ, ಇಲ್ಲಿಂದ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಂದನೂ ಅಷ್ಟೇ ನೋಡಿ, ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ಅಂದರೆ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನೀವು ಬಿಗಿನರ್ಸ್ ಆದ್ರೂ ಕೂಡ ಕಟಿಂಗನ್ನು ಮಾಡ್ಕೋಬಹುದು. ಇದು ಕಾಟನ್ ಸ್ಯಾರಿ ಆಗಿರೋದ್ರಿಂದ, ಸಿಲ್ಕ್ ಮಿಕ್ಸ್ ಕಾಟನ್ ಸ್ಯಾರಿ ಆಗಿರೋದ್ರಿಂದ ನೀಟಾಗಿ ಕೂರ್ತಾ ಇಲ್ಲ. ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ, ಇಲ್ಲಿವರೆಗೂ ಯಾವುದೇ ಇದು ಮಾಡೋಂಗಿಲ್ಲ. ಇಲ್ಲಿಂದ ಶೇಪನ್ನು ಈ ರೀತಿ ತಗೋಬೇಕು. ಇಲ್ಲಿಂದ ಕಟಿಂಗ್ ಮಾಡ್ಕೋತೀನಿ ನಾನು. ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ನಾನು ಸ್ಟಿಚಿಂಗನ್ನು ಮಾಡಿದೆ ಅಂತ. ನೋಡಿ, ಇಲ್ಲಿಗೆ ಪೀಸನ್ನು ಕಟ್ಕೋಬೇಕು. ಅದನ್ನು ಕಟ್ಕೊಳ್ಳೋಣ. ಈಗ ಸೈಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚು ಇದನ್ನು ಶೇಪನ್ನು ತಗೋಬೇಕು. ಈಗ ಸ್ಲೀವ್ಸ್ ಕಟಿಂಗ್ ಆಗಿದೆ. ಈಗ ನಾವು ಇದನ್ನು ತೆಗೆದಿಟ್ಬಿಡೋಣ. ಈಗ ನಾವು ಸ್ಲೀವ್ ಕಟಿಂಗ್ ಆಯ್ತಲ್ವಾ, ಬಾಡಿ ಪಾರ್ಟ್ ಕಟಿಂಗನ್ನು ಮಾಡ್ಕೋಬೇಕಾದ್ರೆ ನೀಟಾಗಿ ಬ್ಲೌಸನ್ನು ಹೀಗೆ ಇಟ್ಕೋಬೇಕು. ಅಳತೆ ಬ್ಲೌಸನ್ನು ನೋಡಿ, ಈ ರೀತಿ ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಸ್ಲೀವ್ಸ್ ಎಲ್ಲ ಬಾಡಿ ಪಾರ್ಟ್ ಅಳತೆ ತೆಗೆಯೋದಕ್ಕೆ ಆಗುತ್ತೆ. ನೋಡಿ, ಫಸ್ಟು ನಾವು ಇದು 36 ಎದೆ ಸುತ್ತಳತೆಯ ಬ್ಲೌಸ್ ಅನ್ನಲ್ವಾ, 9 ಇಂಚು
ರೆಡಿ ಇದೆ. ಪ್ಲಸ್ 2 ಇಂಚು ನಾವು 10-11 ಇಂಚಿಗೆ ಇಟ್ಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಶೋಲ್ಡರನ್ನು ತೆಗೆಯೋದಾದರೆ ನೋಡಿ, ಇಲ್ಲಿ 8.25 ಇಂಚ್ 8.25 ಇಂಚ್ ಬರ್ತಿದೆ ನಮಗೆ. ಅದರಲ್ಲಿ ಅರ್ಧ 4.25 ಇಂಚನ್ನು ಇಡಬೇಕು. ಜೊತೆಗೆ ಇಲ್ಲಿ 1/2 ಇಂಚ್ ಮೇಲ್ಗಡೆ ಇಟ್ಕೊಳ್ಳೋಣ. ಇಟ್ಕೊಂಡು ನೋಡಿದ್ರೆ ನಮಗೆ ಇಲ್ಲಿ ಬರ್ತಾ ಇರುವಂಥದ್ದು 5.25 ಇಂಚ್ ಬರ್ತಿದೆ. ಇಲ್ಲಿ 5.25 ಇಂಚನ್ನೇ ಇಟ್ಕೋಬೇಕು. ಮತ್ತು ಫ್ರಂಟ್ ನೆಕ್ಕನ್ನು ತೆಗೆಯೋದಾದರೆ ನೋಡಿ, ಫ್ರಂಟು 7 ಇಂಚಿದೆ. ಬ್ಯಾಕು ನಾವು ಇಷ್ಟೇ ಅಂತಿಲ್ಲ, ಅವರು ಡೀಪ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನೇ ಇಟ್ಕೋಬೋದು. ಲೆಂತನ್ನು ತೆಗೆಯೋದು ಯಾವತ್ತೂ ಬ್ಯಾಕ್ ಪಾರ್ಟಿಂದನೇ ಲೆಂತನ್ನು ತೆಗಿಬೇಕು. ನಾನು ಇನ್ನೊಂದು ವಿಡಿಯೋ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಹೇಗೆ ಅಳತೆ ಬ್ಲೌಸಿಂದ ಅಳತೆ ತೆಗೆಯೋದು ಅಂತ. ನೋಡಿ, ನಮಗೆ ಇದು 14.25 ಇಂಚಿದೆ. 1 ಇಂಚನ್ನು ಎಕ್ಸ್ಟ್ರಾ ಇಟ್ಕೊಂಡು 15.25 ಇಂಚನ್ನು ಇಟ್ಕೋತೀನಿ. ಇದು ಬ್ಯಾಕ್ ನೆಕ್ಕು. ನೋಡಿ, ಈ ರೀತಿ ಇಟ್ಕೊಂಡು, ಈಗ ನೋಡಿ ಬ್ಯಾಕ್ ನೆಕ್ಕನ್ನು ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ಇಲ್ಲಿಂದ 2 ಒಂದು ಸಮಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿಂದ 9.25 ಇಂಚಿದೆ, 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ. 10-10.25 ಇಂಚನ್ನು ಇಟ್ಕೊಂಡ್ರೆ ಸಾಕಾಗತ್ತೆ. ಅದು ಗೊತ್ತಾಗಿಲ್ಲ ಅಂದರೆ ನೀವು ಕೆಳಗಡೆಯಿಂದ 1/2 ಇಂಚನ್ನು ಬಿಟ್ಟು ಮಾರ್ಜಿನನ್ನು ಬಿಟ್ಟು ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚನ್ನು ಬಿಟ್ಟು ಇಷ್ಟುದ್ದ ನಮ್ಮ ಬೆನ್ನಿನ ಹಿಂದೆ ಬೆನ್ನಿನ ಉದ್ದ ಬರುತ್ತೆ, ಅದನ್ನು ಬಿಟ್ಟು ಮಿಕ್ಕ ಜಾಗವನ್ನು ನಾವು ಡೀಪಾಗಿ ಕನ್ವರ್ಟ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಕ್ರಾಸ್ ಬೆಲ್ಟನ್ನು ನೋಡೋದಾದರೆ ಇಲ್ಲಿ ನೋಡಿ, ಕ್ರಾಸ್ ಬೆಲ್ಟ್ಗೆ ಅಳತೆ ಹೇಗೆ ತಗೊಳ್ಳೋದು. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಟ್ಕೋಬೇಕು. ಕಾಣಿಸ್ತಿದೆಯಾ? ನಮಗೆ 3 ಇಂಚಿದೆ. 3 ಇಂಚಲ್ಲಿ ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಹೋದರೆ ನಮಗೆ ಸ್ಟಿಚಿಂಗ್ ಹೋಗುತ್ತಲ್ವ, ಹಾಗಾಗಿ ನಾವು ಇದಕ್ಕೆ 4 ಇಂಚನ್ನು ಇಟ್ಕೋಬೇಕು. ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು 1 ಇಂಚು ಮೇಲೆ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ 3 ಇಂಚ್ ಇಟ್ಟಾಗ ಆ್ಯಸ್ ಇಟ್ ಈಸ್ ಕೆಳಗಡೆ ಈ ಕಡೆ ಸೈಡ್ ಬಂದು ಇಲ್ಲಿ 4 ಇಂಚ್ ಇಟ್ಟಾಗ ಆ್ಯಸ್ ಇಟ್ ಈಸ್ 1 ಇಂಚನ್ನು ಕಡಿಮೆ ಮಾಡ್ಕೋಬೇಕು. ನಿಮಗೆ ತೋರಿಸ್ತೀನಿ ಸಾಕು ಸಮೇತ. ನೋಡಿ, ಇಲ್ಲಿ 2 ಇಂಚಿದೆ ರೆಡಿ. ಮೇಲೆ 1/2 ಇಂಚು ಕೆಳಗೆ 1/2 ಇಂಚು ಸ್ಟಿಚಿಂಗ್ ಹೋದರೆ ನಮಗೆ ಆಸ್ ಇಟ್ ಈಸ್ 2 ಇಂಚೇ ಬರುತ್ತೆ. ಈಗ ನಾವು ನೋಡಿ, ಇಲ್ಲಿ ಆಲ್ರೆಡಿ ಎಲ್ಲನೂ ರೆಡಿ ಮಾಡಿದ್ದೀನಿ. ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ. ನಾನು ನಿಮಗೆ ಈಗಾಗಲೇ ತೋರಿಸ್ದಂಗೆ ಈಗ ನೋಡಿ, 14.25 ರೆಡಿ ಉದ್ದ ಅಂತ ಹೇಳಿದ್ನಲ್ವ, 1 ಇಂಚನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. 15.25 ಕೆಳಗಡೆ ಪೀಸು. ಫ್ರಂಟ್ ಪೀಸ್ ಬಂದುಬಿಟ್ಟು 17 ಇಂಚಿದೆ. ಕಾಣಿಸ್ತಿದೆಯಾ? 17 ಅಂದರೆ 1.25 ಇಂಚನ್ನು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ 3 ಇಂಚಿಗೆ ಒಂದು ಮಾರ್ಜಿನನ್ನು ಹಾಕೋತೀನಿ. ಇಲ್ಲಿಂದ ಕೆಳಗಡೆಗೆ 3 ಇಂಚಿಗೆ ಒಂದು ಮಾರ್ಜಿನ ಹಾಕೊಳ್ಳೋಣ. ಹಾಕ್ಕೊಂಡು ಅಲ್ಲಿಂದ ಮೇಲ್ಗಡೆಗೆ 1 ಇಂಚನ್ನು ನೋಡಿ, 1 ಇಂಚನ್ನು ಇಟ್ಕೋಬೇಕು. ಇಲ್ಲಿಂದ ಮೇಲ್ಗಡೆಗೆ 1 ಇಂಚು, ಆಯಿತಾ? ಇಲ್ಲಿಂದ ಮೇಲ್ಗಡೆಗೆ 1 ಇಂಚ್ ಇಟ್ಕೊಂಡ್ರೆ ಇಲ್ಲೂ ಅಷ್ಟೇ 1 ಇಂಚು ಮೇಲ್ಗಡೆಗೆ ಈ ರೀತಿ ಇಟ್ಕೋಬೇಕು. ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ಈಗ ಇದನ್ನು ಇಲ್ಲಿಂದ ಇಲ್ಲಿಗೆ ಈ ರೀತಿ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡಿದ್ದಾದ ನಂತರ ಇದು ಕ್ರಾಸ್ ಬೆಲ್ಟ್ ಆಯ್ತಲ್ವ, ಇಲ್ಲಿ ಫ್ರಂಟ್ ಮೇಲ್ಗಡೆ ಬಂದರೆ ನಮಗೆ ನಾನು 8.25 ಇಂಚಿತ್ತು ನೋಡಿ, ನಾನು ಇಲ್ಲಿ 4.25 ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿ ಬಂದರೆ ನಾನು 1.25 ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ. ಈ ಎಕ್ಸ್ಟ್ರಾ 3 ಇಂಚು ನಮಗೆ ಪಟ್ಟಿಗೆ ಬರುತ್ತೆ. ಆ ಕಡೆ 1/2 ಈ ಕಡೆ 1/2 ಹೋದಾಗ ನಮಗೆ 2 ಇಂಚು ರೆಡಿ ಬರುತ್ತೆ. ಇಲ್ಲಿಂದ ಕೆಳಗಡೆಗೆ ನಾನು 5 ಇಂಚನ್ನು ಇಟ್ಕೊಂಡಿದ್ದೀನಿ. 5.25 ಇಂಚನ್ನು ಇಲ್ಲಿಂದ ಇಲ್ಲಿ ನಾವು 1/2 ಇಂಚ್ ಒಳಗಡೆಗೆ ತಗೊಂಡು ಈ ರೀತಿ ಇಲ್ಲಿಂದ ನಾವು 1.25 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿ 1/2 ಇಂಚ್ ಇಲ್ಲಿಗೂ ಇಲ್ಲಿಗೂ ಅರ್ಧ ಇಲ್ಲಿ ಬರುತ್ತೆ ನೋಡಿಕೊಂಡು ಇಲ್ಲಿ ನೋಡಿ 9 ಇಂಚ್ಗೆ ಮಾರ್ಕು. ಇದಿಷ್ಟನ್ನು ನಾವು ಸೇರಿಸ್ಬೇಕು. ಈ ಕರು ಸ್ಕೇಲ್ ಇರುತ್ತೆ ನೋಡಿ, ಈ ಕರು ಸ್ಕೇಲನ್ನು ಇಟ್ಕೋಬೇಕು. ನೋಡಿ, ಈ ರೀತಿ ಸೇರಿಸ್ಕೋಬೇಕು. ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ. ಫ್ರಂಟಲ್ಲೂ ಅಷ್ಟೇ 1/2 ಇಂಚು ಒಳಗಡೆಗೆ ತಗೊಂಡಿದ್ನಲ್ಲ, ಅಲ್ಲಿಂದ 1/2 ಇಂಚ್ ಕೆಳಗಡೆಗೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಈಗ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತೇಳಿ. ನೋಡಿ, ಇಲ್ಲಿಂದ ನೋಡಿ ಕರೆಕ್ಟಾಗಿ 9 ಇಂಚು ಬರುತ್ತೆ. ಇದನ್ನು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ, ಇದನ್ನು ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ನಾವು ಇಲ್ಲಿಂದ ನಾನು ಅಲ್ಲಿ 1/2 ಇಂಚ್ ಬಿಟ್ಟಿದ್ದೀನಲ್ಲ, ಇಲ್ಲಿ ಬಿಡೋಂಗಿಲ್ಲ, ಯಾಕೆಂದರೆ ಸ್ಟಿಚ್ ಆಗಿದೆ. ಈಗ ನೋಡ್ಕೊಳ್ಳಿ, ಇಲ್ಲಿಂದ ಬರಬೇಕು, ಈ ರೀತಿ ಬರಬೇಕು.
ಬಂದು ಇಲ್ಲಿ ನೋಡಿ 9 ಇಂಚಿಗೆ ಎಂಡಾಗತ್ತೆ. ಇಲ್ಲೂ ನೋಡಿ ಇಲ್ಲಿಂದ 1/2 ಇಂಚನ್ನು ಬಿಟ್ಬಿಡೋಣ. ಒಂದು 2 ಕಡ್ಡಿ ಕಡಿಮೆ 9 ಇಂಚ್ ಬರುತ್ತೆ. 1/2 ಇಂಚ್ ಬಿಟ್ಟು ನೋಡಿ 9 ಇಂಚ್ಗೆ ಬರುತ್ತೆ. ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಮಾಡಿಕೊಂಡು ನಾವು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗತ್ತೆ. ಈಗ ಇದನ್ನು ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಫಸ್ಟು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೆಗೆದುಬಿಡೋಣ. ತೆಗೆದುಬಿಟ್ಟು ಸೊಂಟದ ಸುತ್ತಳತೆಯನ್ನು ನೋಡ್ಕೋಬೇಕು. ಸೊಂಟದ ಸುತ್ತಳತೆ ನೋಡೋದು ಹೇಗೆ ಅಂದರೆ ನೋಡಿ, ಈ ಸೊಂಟದ ಸುತ್ತಳತೆಯನ್ನು ಈ ಭಾಗನ ಬಿಟ್ಬಿಡಬೇಕು. ಈ ಭಾಗನ ಬಿಟ್ಟು ಇಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿಂದ ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಮಗೆ 16 ಇಂಚ್ ಬರ್ತಿದೆ, ಅಂದರೆ 32 ಇಂಚು. ಅದು 4ನೇ ಒಂದು ಭಾಗ ನಮಗೆ 8 ಇಂಚ್ ಬರುತ್ತೆ. 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 8 ಇಂಚ್ಗೆ ಒಂದು ಮಾರ್ಕು ಪ್ಲಸ್ 1 ಇಂಚು ಏನಕ್ಕೆ ಅಂದರೆ ಮಾರ್ಜಿನ್ಗೆ, ಪ್ಲಸ್ 2 ಇಂಚು ಇದು ಮಾರ್ಜಿನ್ಗೆ. ಇದು 1 ಇಂಚು ನಮಗೆ ಟಕ್ಸ್ಗೆ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿಂದ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರಂಟನ್ನು ಈ ರೀತಿ ಹಾಕ್ಕೊಂಡು ಕೂಡ ಮಾರ್ಕನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಕೆಳಗಡೆ ಇಟ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿರೋ ಕಡೆಗೆ ಇದಿರುತ್ತೆ ನೋಡಿ, ಉಕ್ಕು ಪಟ್ಟಿ ಇರುತ್ತೆ. ಇಲ್ಲಿ ನೋಡಿ ಇದು ಮಾರ್ಜಿನ್ಗೆ ಹೋಗುತ್ತೆ. ಈ ರೀತಿಯೇ ಬರ್ಕೋಬೇಕು. ಬರ್ಕೊಂಡು ಈ ರೀತಿ ಬರ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ಈಗ ಕಟಿಂಗ್ ಮಾಡ್ಕೊಳ್ಳೋಣಲ್ಲ. ಈಗ ನೋಡಿ ಈ ರೀತಿ ಫ್ರಂಟ್ ನೆಕ್ ಕಾಣಿಸ್ತಿದೆಯಾ? ಫ್ರಂಟ್ ನೆಕ್ಕನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿ ಏನು ಕಟ್ ಮಾಡ್ತಿದ್ದೀನಿ, ಹಾರ್ಮೋಲನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಹಾರ್ಮೋಲನ್ನು ಈ ರೀತಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಕಟಿಂಗ್ ಮಾಡಿಕೊಂಡು ಇಲ್ಲಿ ನಾವು ಇಲ್ಲಿ ಒಂದು ನ್ಯಾಚನ್ನು ಮಾಡ್ಕೋಬೇಕು. ಯಾಕೆಂದರೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇಲ್ಲಿ ಕಟಿಂಗ್ ಮಾಡಿಬಿಡೋಣ. ನೋಡಿ ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡಾಟ್ಸ್ ಪಾಯಿಂಟ್ಸನ್ನು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ಹೇಗೆ ಅಂಥೇಳಿ. ನೋಡಿ 2 ಪೀಸು, 4 ಪೀಸ್ ತಗೋಬಾರ್ದು. 2 ಪೀಸನ್ನು ತಗೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಕಟಿಂಗನ್ನು ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟನ್ನು ತೆಗೆದು ಬಿಡೋಣ. ತೆಗೆದು ಈಗ ನೋಡಿ ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹೇಗೆ ತಗೋಬೇಕಂದ್ರೆ, ಈಗ ನಾನು ಮೊದಲೇ ಹೇಳಿದೆ ನಾನು ನಿಮಗೆ. ನೋಡಿ ಇಲ್ಲಿಂದ 1/2 ಇಂಚನ್ನು ಬಿಡಬೇಕು. 1/2 ಇಂಚ್ ಬಿಟ್ಟಿದ್ದೀನಿ. ಇಲ್ಲೂ ಅಷ್ಟೇನೆ, ಇಲ್ಲೂ ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲ 1/2 ಇಂಚನ್ನು ಬಿಟ್ಕೊಳ್ಳಿ. ಇನ್ನು ಮಿಕ್ಕಂತ ಎಲ್ಲ ಏನು ಇದು ಬರುತ್ತಲ್ಲ ಅದನ್ನು ಈ ರೀತಿ ಡೀಪು ಬೇಕಂದರೆ ಡೀಪ್ ಕೊಟ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ಲಾಗಿ ನೀವು ರೌಂಡ್ ನೆಕ್ಕನ್ನು ತಗೋಬೋದು. ಈಗ ನೋಡಿ ಕಟಿಂಗನ್ನು ಮಾಡ್ಕೋತೀನಿ ನಾನು. ಇದು ಬ್ಯಾಕ್ ನೆಕ್ಕು. ಬ್ಯಾಕ್ ನೆಕ್ಕಲ್ಲಿ ರೌಂಡು ಅಂತಲೇ ಅಲ್ಲ, ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು, ಯಾವ ಶೇಪ್ ಬೇಕಾದ್ರೂ ಡಿಸೈನನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದು ಬಂದು ಇಲ್ಲೇ ಸೇರಬೇಕು. ಇನ್ನೊಂದು ಶೋಲ್ಡರ್ ಡ್ರಾಪ್ಗೆ ಕಾರಣ ಅಂದರೆ ಇಲ್ಲಿ ನೀವು ಬ್ರಾಡನ್ನು ತೆಗೆದಿರ್ತೀರ, ಜೊತೆಗೆ ಇಲ್ಲಿ ನೀವು ಇದು ಮಾಡಿಬಿಟ್ರೆ ಏನಾಗುತ್ತೆ, ಇಲ್ಲೂ ಕಳ್ಕೊಂಡಂಗೆ ಆಗುತ್ತೆ. ಇಲ್ಲಿ ಬ್ರಾಡ್ ಮಾಡಿದ್ರೂ ಇಲ್ಲಿ ಬಂದು ಅಲ್ಲೇ ಸೇರಬೇಕು. ಹಾಗಾಗಿ ಇದಿಷ್ಟು ಕಟಿಂಗು ನೋಡಿ ಈ ರೀತಿ ಬರುತ್ತೆ. ತುಂಬಾ ನೀಟಾಗಿ ಬರುತ್ತೆ. ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಇದೆ ಬಂತು ಅಂತೇಳಿ. ಹಾಗಿದ್ರೆ ಈಗ ವೀಡಿಯೋನ ಮುಗಿಸೋಣ. ನೋಡಿ ಈಗ ಕಟಿಂಗ್ ಆಯ್ತಲ್ವ. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟು. ನೋಡಿ ಇದು ಫ್ರಂಟ್ ಪಾರ್ಟ್, ಇದು ಸ್ಲೀವ್ಸ್ ಕಟಿಂಗ್. ನೋಡಿ ಇದು ಸ್ಲೀವ್ಸ್. ಇದಿಷ್ಟು
ಕಟ್ಟಿಂಗು ಫ್ರೆಂಡ್ಸ್. ನೋಡಿರಿ, ಇದಿಷ್ಟು ಕಟ್ಟಿಂಗು ನೀಟಾಗಿ ಬಂದಿದೆ. ಇದಿಷ್ಟು ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.